ಹೇ ಪೀಪಲ್, ಇದು ನನ್ನ ಥರ್ಡ್ ಡೇ ಡೈಲಿ ಡ್ರಿಫ್ಟ್. ಇವತ್ತು ಆ್ಯಸ್ ಯೂಶ್ವಲ್ ನಾನು ಸೇಮ್ ಗ್ರೀನ್ ಟೀಯಿಂದನೇ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದು ಸೊ ನಾನು ಅದಾದಮೇಲೆ ನನ್ನ ದಿನಚರಿಗಳನ್ನ ಸ್ಟಾರ್ಟ್ ಮಾಡಿದೆ. ಕುಕ್ಕಿಂಗ್ ವಿತ್ ಮಶ್ರೂಮ್ ಆ್ಯಂಡ್ ಎಗ್ ಬಾಯ್ಲ್ ಮಾಡಿಕೊಂಡೆ. ಸೊ ನನ್ನ ಡ್ರೆಸ್ಸಸ್ ಕೂಡ ಎತ್ತಿಟ್ಕೊಂಡೆ ಜಿಮ್ಗೆ. ನಿನ್ನೆ ಲೇಟಾಗಿತ್ತು ಜಿಮ್ಗೆ ಹೋಗೋಕ್ಕೆ, ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಕುಕ್ಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಮಧ್ಯಾಹ್ನಕ್ಕೆ ಲೇಟಾಗಿಬಿಡತ್ತೆ ಅಂತ. ಸೊ ಆ್ಯಸ್ ಯೂಶ್ವಲ್ ನಾನು ಬ್ಯಾಗ್ ಕೂಡ ರೆಡಿ ಮಾಡಿಕೊಂಡೆ. ಶೂಸ್, ಬ್ಯಾಗ್, ಟ್ಯಾವೆಲ್ ಆ್ಯಂಡ್ ನನಗೇನೇನು ಬೇಕು ಜಿಮ್ಗೆ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಬಿಕಾಸ್ ಆಮೇಲೆ ಲೇಟ್ ಆಗಿಬಿಡತ್ತೆ ಅದೆಲ್ಲ ಎತ್ತಿಡೋದಕ್ಕೆ. ಸೊ ಫಸ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಏನು ವೇರ್ ಮಾಡ್ತೀನಿ ಮತ್ತು ಏನು ಕ್ಯಾರಿ ಮಾಡ್ತೀನಿ ಜಿಮ್ಗೆ ಅದೆಲ್ಲ ಎತ್ತಿಟ್ಕೊಬಿಡ್ತೀನಿ. ಫ್ರೆಶಪ್ ಆಗಿ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ನಾನು ರೆಡಿ ಆಗಿಬಿಟ್ಟೆ. ಸೊ ನಂದು ಇದು ಡೈಲಿ ಇವತ್ತಿನ ಡೇದು ಔಟ್ಫಿಟ್ ಇದೆ. ಅದಾದಮೇಲೆ ನಾನು 2 ಎಗ್ಸ್ ತಿನ್ಕೊಂಡು ಹೋದೆ. ಎಗ್ಸ್ ಮತ್ತು ಜ್ಯೂಸ್ ಕುಡ್ಕೊಂಡು ಹೋದೆ. ಲೇಟ್ ಆಗುತ್ತೆ ಬರೋಕ್ಕೆ ಅಂತ. ಆ್ಯಸ್ ಯೂಶ್ವಲ್ ನಾನು ಲಿಫ್ಟ್ನಲ್ಲಿ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ. ಅದಾದಮೇಲೆ ನಾನು ಜಿಮ್ಗೆ ಎಂಟ್ರಿ ಮಾಡಿದೆ. ಆ್ಯಸ್ ಯೂಶ್ವಲ್ ಕ್ರೌಡ್ ಹಾಗೇ ಇತ್ತು ಜಿಮ್ಮಲ್ಲಿ. ಇವತ್ತು ಕೂಡ ನಂದು ಲೆಗ್ ವರ್ಕೌಟ್ ಇತ್ತು. ಇವತ್ತು ಲೆಗ್ ವರ್ಕೌಟ್ ಚೆನ್ನಾಗಿ ಮುಗಿಸ್ಕೊಂಡು ಒಂದು ಫುಲ್ ಔಟ್ಫಿಟ್ ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಹೇಗೆ ರೆಡಿ ಆಗಿದ್ದೀನಿ, ಇವತ್ತು ಯಾವ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.